ನೋಡಿ ಇಲ್ಲಿ ಗಿಫ್ಟ್ ಪ್ಯಾಕ್ ನಡೀತಾ ಇದೆ. ಮನ್ನನಿ ಗಿಫ್ಟ್ ಪ್ಯಾಕ್ ಮಾಡಿದೆಲ್ಲ ಆಯ್ತು. ನಮ್ಮ ಮನೆಯವರೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನನ್ನ ಮಗಳು ಕೂತ್ಕೊಂಡು ಲೇಬಲ್ ಹಾಕಿದ್ರ, ಅದ್ರ ಮೇಲೆ ಬರದ್ರ, ರೆಡ್ ಕಲರ್ ಹಾಕಿ ವೈಟ್ ಕಲರ್ ಹಾಕಿ ಕನ್ನಡದಲ್ಲೇ ಬರೀರಿ ಅಂತ ಹೇಳಿ ಕೂತು ಎಲ್ಲ ಅದ್ರ ಕೆಲಸ ಮಾಡಿಸಿದೆ. ಎಲ್ರಿಗೂ ನಮಸ್ಕಾರ. ನನ್ನ ಮಗಳ ಬರ್ತ್ಡೇ ಇರೋದ್ರಿಂದ ಸಿಂಪಲ್ ಆಗಿ ಮಾಡೋಣ ಅಂತ ಅನ್ಕೊಂಡಿದೀವಿ. ಅಂದ್ರೆ ಶನಿವಾರ ಭಾನುವಾರ ಆಗಿದ್ರೆ ನಮ್ಮೂರಿಗೆ ಓಡ್ತಿದ್ದೆ ನಾನು. ಇದು ವೀಕ್ ಡೇಸ್ ಅಲ್ಲಿ ಬಂದಿರೋದ್ರಿಂದ ಈ ಕಡೆ ಹೋಗಂಗಿಲ್ಲ ಬಿಡಂಗಿಲ್ಲ. ನೋಡಿ ಇವಾಗ ನಾವು ಇಲ್ಲಿದು ವಿಧಾನಸೌಧ ಕೇಳಿದೆ. ಇವತ್ತೇ ಫಸ್ಟ್ ನಾನು ಇದ್ರ ಮುಂದೆ ಹೋಗ್ತಾ ಇರೋದು, ಇಲ್ಲಿ ಬಂದಿರೋದು. ಅಂದ್ರೆ ಬೇರೆ ಟೈಮಲ್ಲಿ ಬಂದಿರ್ತೀನೇನೋ ನನಗೆ ಗೊತ್ತಾಗಿರಲ್ಲ. ಇವತ್ತು ಕ್ಲೀನಾಗಿ ಕಾಣಿಸ್ತಾ ಇದೆ. ಆಕ್ಚುಲಿ ವೆಡ್ಡಿಂಗ್ ಆನಿವರ್ಸರಿ ಆಗಲಿ, ನನ್ನ ಬರ್ತ್ಡೇ ಇವ್ರ ಬರ್ತ್ಡೇ ಅವೆಲ್ಲ ನಾವು ಮಾಡ್ಕೊಳ್ಳೋದೇ ಇಲ್ಲ, ತೀರಾ ಕಡಿಮೆ. ಊರಲ್ಲಾಗಿದ್ರೆ ಪಪ್ಪ ಕೇಕ್ ಕಟ್ ಮಾಡಿಸ್ತಾರೆ. ನಾವುಗಳೇ ಇದ್ರೆ ಬಿಸಿ ಇರ್ತೀವಲ್ಲ, ಸ್ವಲ್ಪ ಆಗಲ್ಲ. ಹಾಗಾಗಿ ಈಗ ಮಕ್ಳು ಖುಷಿ ಪಡಿಸ್ಬೇಕಲ್ಲ, ಹಾಗಾಗಿ ನನ್ನ ಮಗಳಿಗೆ ಆಸೆಗಳು ಜಾಸ್ತಿ ಪಾಪ. ಹಂಗೆ ಹಿಂಗೆ ಅಂತ ಅವಳು ನೋಡೋದು ವಿಡಿಯೋಸ್ ಅಂತವನೇ. ಹಾಗಾಗಿ ನಾವು ಯಾರಿಗೂ ಹೇಳಿಲ್ಲ, ನಮ್ಮ ಪಪ್ಪ ಅಮ್ಮ ನಮ್ಮ ಅತ್ತೆ ಅಷ್ಟೇ. ಇನ್ನು ನಮ್ಮ ಸಣ್ಣಪ್ಪರ ದೊಡ್ಡಪ್ಪ ದೊಡ್ಡಮ್ಮ, ಇನ್ನು ನನ್ನ ಮಗಳು ಒಂದು ಫ್ರೆಂಡ್ಸಿಗೆ ಇಬ್ರು ಹೇಳ್ತೀನಿ ಅಂತ ಹೇಳಿದಲ್ಲ. ಮತ್ತೆ ನಮ್ಮ ಓನರ್ ಅವರು ಮತ್ತೆ ಪಕ್ಕದ ಮನೆಯವರು ಅಷ್ಟೇ, ಇನ್ನು ಯಾರಿಗೂ ಹೇಳಿಲ್ಲ. ಮತ್ತೆ ಅಭಿಯಣ್ಣ ನಮ್ಮ ಮನೆಯವ್ರ ಫ್ರೆಂಡ್ ಒಬ್ರು. ಇಷ್ಟೇ ಜನ ಕೇಳ್ತಾ ಇರೋದು, ಒಂದು 10-15 ಜನ ಆಗ್ಬೋದು. ಆಕ್ಚುಲಿ ನಮ್ದು ಚಿಕ್ಕ ಮನೆ ಆಗಿರೋದ್ರಿಂದ ಅದೇ ಜಾಸ್ತಿ ಅನಿಸ್ತದೆ ನಮಗೆ. ಅತ್ತೆ ಬರಲ್ಲ ಅಂತ ಹೇಳಿದ್ರೆ, ಆಮೇಲೆ ತುಂಬಾ ಜನ ಕೇಳ್ತಾ ಇರ್ತೀರಾ, ನೀ ಯಾಕೆ ಈ ಮನೆಗೆ ಬರಲ್ವಾ, ಅತ್ತೆ ಬರಲ್ವಾ? ಈಗ ಜಮೀನು ಅವೆಲ್ಲ ಆದ್ರೆ ಅವ್ರಿಗೆ ಆಕ್ಚುಲಿ ವರ್ಷ ಪೂರ್ತಿ ಕೆಲಸ ಇರೋದ್ರಿಂದ ನಮ್ಮನೆ ಪಪ್ಪ ಬರಲ್ಲ ಅನ್ಕೊಂಡೆ. ನಮ್ಮ ಪಪ್ಪ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು, ಅದೊಂದು ಖುಷಿ. ಮತ್ತೆ ಅತ್ತೆ ನಮ್ಮ ಕುರಿ ಸಾಕಿರೋದ್ರಿಂದ ಅವರು ಕೂಡ ಬರ್ತಿಲ್ಲ, ಅವರು ಎಲ್ಲಿಗೂ ಬರಲ್ಲ. 2 ದಿನಕ್ಕಾದ್ರೂ ಬನ್ನಿ ಅಂತ ಹೇಳಿದೆ. 2 ದಿನ ಅಲ್ಲ, 1 ದಿನಕ್ಕೂ ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ಹಾಸನದಲ್ಲೇ ಇದ್ರೆ ಅಲ್ಲೇ ಬಂದು ಹಂಗೆ ಹೋಗೋದಾದ್ರೆ ಒಂದು 10 ನಿಮಿಷ, ಬೆಳಗ್ಗೆ ಬಂದು ಮಧ್ಯಾಹ್ನ ಹೋಗೋದಿದ್ರೆ ಅಥವಾ ರಾತ್ರಿ ಬಂದು ಬೆಳಗ್ಗೆ ಎದ್ದು ಹೋಗೋದಿದ್ರೆ ಇಂಥ ಜಾಗಕ್ಕೆ ಮಾತ್ರ ಹೋಗ್ತಾರೆ. ಬಿಟ್ರೆ ಇಷ್ಟು ದೂರ ಎಲ್ಲ ಹೋಗೋಕ್ಕೊಂದಿನ, ಬರೋಕ್ಕೊಂದಿನ, ಇರೋಕ್ಕೊಂದಿನ, 3 ದಿನಕ್ಕೆಲ್ಲ ಟೈಮ್ ಸ್ಪೆಂಡ್ ಮಾಡೋಕೆ ಆಗೋದೇ ಇಲ್ಲ ಅಂತ ಹೇಳಿ 1 ದಿನಕ್ಕೂ ಬರೋಕ್ಕಾಗಲ್ಲ. ಹೆಂಗಿದ್ರೆ ಇನ್ನೇನು ಮಗುಗೆ ರಜೆ ಸಿಗುತ್ತಲ್ಲ, ಬಂದ್ರಾಯ್ತು ಅಂತ ಅವರೇ ಹೇಳಿದ್ರು. ಲಾಸ್ಟ್ ಟೈಮ್ ಎಲ್ಲ ಬಂದು 1 ವಾರ ಎಲ್ಲ ಇದ್ದೋಗಿದ್ದಾರೆ, ನೀವು ವಿಡಿಯೋ ನೋಡಿರಲ್ಲ ಅನ್ಸುತ್ತೆ. ಸೊ ಹಾಗಾಗಿ ಚಿಕ್ಕ ಪುಟ್ಟದ್ದು ಏನೇನು ಕೆಲಸ ಇದೆ ಅದು ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ಬನ್ನಿ ಇವಾಗ ನಾಳೆಗೆ ಮತ್ತು ಸಂಜೆಗೆ ಎಲ್ಲ ರೆಡಿ ಮಾಡ್ಕೊಬೇಕು. ಪುಟ್ಟು ಮನೆ ಆಗಿರೋದ್ರಿಂದ ಜನ ಕಡಿಮೆ ಬಂದರೂ ಅದು ಜಾಸ್ತಿ ಅನಿಸುತ್ತೆ. ನಮ್ಮ ಪುಟಾಣಿನೇ ನೋಡಿ, ಅವ್ರ ಅಕ್ಕನ ಬರ್ತಡೇಗೆ ರೆಡಿಯಾಗಿ ಹೋಗಿದೆ. ನಾಳೆ ಬರ್ತಡೇ, ಇವತ್ತೇ ಸ್ನಾನ ಮಾಡ್ಕೊಂಡು ನಮ್ಮ ಪುಟಾಣಿ ರೆಡಿ ಆಗಿದೆ. ಇವರಪ್ಪ ಒಂದು ಕೆಲಸನೂ ಮಾಡಲ್ಲ ಅಲ್ವಾ ಪುಟಾಣಿ? ನಿಮ್ಮ ಅಪ್ಪನ ಹತ್ರ ಸ್ನಾನ ಮಾಡಿಸ್ಕೊಂತ ಯಾವಾಗಿಂದ ಹೇಳ್ತಾ ಇದ್ದೀನಿ ನಾನು. ಅವರಪ್ಪನ ಕೆಲಸ 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 ಪಾಪ. ರೀ ಹೋಗಿ ತರಕಾರಿ ತಗೊಂಡು ಬನ್ನಿ. ಹೋಗ್ಲಿ, ಬೆಂಡೆಕಾಯಿ ಒಂದು ಮಾತ್ರ ತಗೋಬೇಕು ಸಾಕು. ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಹಣ್ಣು ತರಕಾರಿ ದಿನಸಿ ಪ್ರತಿಯೊಂದು ಸಿಗುತ್ತೆ. ನೀನು ಒಬ್ಳಿಗೆಲ್ಲ ಊರವ್ರಿಗೆಲ್ಲ ತೋರಿಸ್ತೀನಿ ನೋಡಿ. ಸ್ವಿಗ್ಗಿ ಅಪ್ಲಿಕೇಶನಲ್ಲೇ ಇನ್ಸ್ಟಾಮಾರ್ಟ್ ಅಂತ ಒಂದು ಬರುತ್ತೆ, ಇದ್ರೊಳಗೆ ಹೋದರೆ ಪ್ರತಿಯೊಂದು ಇಲ್ಲೇ ಸಿಗುತ್ತೆ. ನಾನು ಇಲ್ಲಿಂದನೇ ಬುಕ್ ಮಾಡ್ತೀನಿ. ಆ್ಯಕ್ಚುಲಿ ನಮ್ಮ ಪುಟಾಣಿಗೆ ಬೆಂಗಳೂರಲ್ಲಿ ಸ್ನಾನ ಮಾಡಿಸೋದು ತೀರಾ ಕಡಿಮೆ. ಅಂದರೆ ಇಲ್ಲಿ ನೀರಿಗೆ ಅದ್ರ ಕೂದಲು ತುಂಬ ಉದುರುತ್ತೆ. ಹಾಗಾಗಿ ನಾವು ಊರಿಗೆ ಹೋಗಿದ್ದಾಗ ಮಾತ್ರ ಮಾಡಿಸ್ಕೊಬಿಟ್ಟು ಬರ್ತೀವಿ. ಬರ್ಡೇ ಅಂದರೆ ಎಲ್ಲ ಸ್ಕೂಲ್ಗಳಲ್ಲಿ ಒಂದು ಚಾಕ್ಲೇಟ್ ಕೊಡೋದು ಅಥವಾ ಫ್ರೂಟ್ಸ್ ಕೊಡೋದು ಏನು ಮಾಡ್ತಾರಲ್ಲ, ಹಾಗೆ ಇವ್ರ ಸ್ಕೂಲಲ್ಲಿ ಮಕ್ಕಳಿಗೆ ಅಂದರೆ ಕೆಲವ್ರದ್ದು ಫ್ರೆಂಡ್ಸ್ದೆಲ್ಲ ಬರ್ತ್ಡೇ ಆಗಿದೆಯಲ್ಲ, ಅವರೆಲ್ಲ ಪೆನ್ನು, ಪೆನ್ಸಿಲು, ಪೌಚ್ ಇದೆಲ್ಲ ಕೊಡ್ತಿದ್ರಲ್ಲ. ಸೊ ಹಾಗಾಗಿ ನಾನು ಕೂಡ ತಗೊಬಿಟ್ಟು ಬಂದಿದ್ದೀನಿ. ಮತ್ತೆ ನನ್ನ ಮಗಳು ಗಿಫ್ಟ್ ಪ್ಯಾಕ್ ಮಾಡಬೇಕು ಅಂತ ಇಲ್ಲಿ ಗಿಫ್ಟ್ ಪ್ಯಾಕ್ ಬೇಕು, ಇದು ಬರಬೇಕು ಅಂತ ಏನೇನೋ ತೆಗೆಸ್ಕೊ ಬಂದಿದೆ. ಇವೆಲ್ಲ ಮಾಡೋಕ್ಕೆ ಟೈಮ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಸೊ ನನಗೆ ಪ್ಯಾಕ್ ಎಲ್ಲ ಮಾಡೋಕ್ಕೆ ಬರಲ್ಲ, ನೋಡೋಣ. ಅದ್ರ ಖುಷಿಗೆ ಟ್ರೈ ಮಾಡ್ತೀನಿ, ನೋಡ್ಬೇಕು. ಇನ್ನೂ ಜಾಮೆಟ್ರಿ ಬಾಕ್ಸ್ಗೆ ಒಂದು ಸ್ಕೇಲು, ಒಂದು ಪೆನ್ಸಿಲ್ಲು, ಆಮೇಲೆ ಇನ್ನೇನು ಶಾರ್ಪ್ನರು, ರಬ್ಬರು, ಇಷ್ಟು ಪ್ಯಾಕ್ ಮಾಡೋಣ ಅಂತ. ಅಂದ್ರೆ ನಮ್ಗೆ ಇಷ್ಟ ಬಂದಿದ್ದು ಕೊಡ್ಬೋದು, ಇದೇನೇ ಕೊಡಬೇಕು ಅಂತ ಏನಿಲ್ಲ. ಸೊ ಹಾಗಾಗಿ ಒಂದು ಪ್ಯಾಕ್ ಮಾಡಿ, ಇದು ಗಿಫ್ಟ್ ಬೇರೆ ಪ್ಯಾಕ್ ಮಾಡಬೇಕು ಅಂತ ಹೇಳಿದರೆ ಈಗ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. ನಾಳೆ ಅವ್ರ ಅಪ್ಪ ಮಾಡ್ತಾರೆ, ಇಲ್ಲ ಅಂದರೆ ನನ್ನ ಮಗಳು ಈಗ ಎಲ್ಪ್ ಮಾಡಬೇಕು. ಮಾಡು ಮಗಳು. ಈಗ ಎಲ್ಲಕ್ಕ ನನ್ನ ಮಗಳಿಗೆ ರೆಡಿ ಮಾಡಿಕೊಟ್ಟಿದ್ದೀನಿ. ಯಾಕಂದರೆ ಅವಳು ಈ ಕೆಲಸ ಮಾಡ್ಬೋದು, ನಾನು ಅದ್ರ ಬೇರೆ ಕೆಲಸನಾದರೂ ಮಾಡ್ಕೊಳ್ತೀನಿ. ಆಮೇಲೆ ಒಂದ್ಸರಿ ಚೆಕ್ ಮಾಡೋದಷ್ಟೇ. ಎಲ್ಲದಕ್ಕೂ ಒಂದೊಂದು ಸ್ಕೇಲ್ ಇಟ್ಕೊಂಬ ಮಗಳು, ಬೇಗ ಬೇಗ. ಅಂದರೆ ಮಕ್ಳಿಗೆ ಇವೆಲ್ಲ ಇಂಟ್ರೆಸ್ಟ್ ಇರುತ್ತಲ್ಲ, ಹಾಗಾಗಿ ಯಾವುದ್ರ ಕೈಯಲ್ಲೇ ಮಾಡಿಸಿದ್ರೆ ಖುಷಿ ಆಗುತ್ತೆ. ನೋಡಿ ಕಂಪ್ಲೀಟ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ನೀಟಾಗಿ ಕಾಣಿಸುತ್ತೆ. ಮಕ್ಕಳು ಸ್ಕೂಲಿಗೆ ನೀಟಾಗಿ ಇಷ್ಟ ತಗೊಂಡೋದ್ರು ಚಂದ. ಪ್ಯಾಕ್ ಆಯ್ತಾ ಮಕ್ಕಳು? ನೋಡು, ಎಲ್ಲದಕ್ಕೂ ಒಂದ್ಸರಿ ಟೆಸ್ಟ್ ಮಾಡ್ಬೇಕು, ಎಲ್ಲದರಲ್ಲೂ ಒಂದೊಂದು ಇದೆಯಾ ಅಂತ. ಆಮೇಲೆ ಒಂದೊಂದು ಮಕ್ಕಳು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಒಂದು ಸಿಕ್ಕಿದ್ರೆ. ಸ್ಕೇಲ್, ಪೆನ್ಸಿಲ್, ರಬ್ಬರ್, ಇದು ಓಕೆನಾ? ಇದ್ಯಾವುದು? ಗ್ರೀನು ಡಾಗ್. ನನ್ನ ಮಗಳು ಇಲ್ಲೇ ಮುರಿದಾಗ್ತಾಳೇನೋ. ಚೆನ್ನಾಗಿದೆ ಅಲ್ವ, ಒಂಥರ ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಅದಕ್ಕೆ ಇದೆಲ್ಲ ಅವ್ರ ಅಪ್ಪ ಮಾಡ್ತಾರೆ, ಇನ್ನು ನಂಗೆ ಮಾಡೋಕ್ಕಾಗಲ್ಲ. ನನಗೆ ಈ ಥರ ಪ್ಯಾಕ್ ಮಾಡೋದು ಅಂದರೆ ತುಂಬ ಇಷ್ಟ. ಊಟ ಬಡಿಸೋದು, ಈ ಥರ ಪ್ಯಾಕ್ ಮಾಡೋದು, ಇದೆಲ್ಲ ಪ್ಯಾಕ್ ಮಾಡಿ ಇಟ್ಟುಂಟು. ಎಂಥದ್ದು ಇದು ಬಾಕ್ಸ್ ನೋಡೋಕೆ ಕಲರ್ಫುಲ್ಲಾಗಿ ಕಾಣಿಸ್ತಾ. ಹಾಗಾಗಿ ನನ್ನ ಮಗಳಿಗೂ ನನ್ನಂಗೆ ಇಷ್ಟಪಡುತ್ತೇನೋ ಅಂತ ಓದ್ಕೊಬಿಟ್ಟು ಬಂದೆ. ನೋಡ್ರಿ ಇದು ಪುಟಾಣಿ ಏನಿಲ್ಲ, ಸಿಝರ್ ಅದು ಅಷ್ಟೇ. ಚೆನ್ನಾಗಿದೆಯಾ? ಏನೋ ಒಂಥರ ಅಲ್ಲಿಟ್ಟಿದ್ರೆ ಕಲರ್ಫುಲ್ಲಾಗಿ ಕಾಣಿಸ್ತೈತೆ, ಚೆನ್ನಾಗಿತ್ತು. ಹಾಗಾಗಿ ತಗೊಬಿಟ್ಟು ಬಂದೆ. ನನ್ನ ಮಗಳಿಗೂ ಅಷ್ಟೇ ಹಿಂಗೆ ಇಷ್ಟಪಡ್ತೀವಿ. ಎಂಥದ್ದು ಏನು ಅನ್ನೋದು ನಮಗೆ ಗೊತ್ತಿರಲ್ಲ, ನೋಡೋಕೆ ಚೆನ್ನಾಗಿ ಕಂಡ್ರೆ ಸಾಕು, ಏನೂ ಇರುತ್ತೆ ಅಂತ ತಗೊಬಿಟ್ಟು ಬಂದೆ. ಆ್ಯಕ್ಚುಲಿ ಈ ಸೀಸರ್ ನೋಡಿ ಮಕ್ಕಳಿಗೆ ಇದು ಆ್ಯಕ್ಚುಲಿ ಚೆನ್ನಾಗಿದೆ. ನೋಡಿ ಇವೆಲ್ಲ ಏನಂದರೆ ಇದು ನೋಡಿ, ಇದು ಪೆನ್ ಇದೆ. ಮತ್ತು ಹಂಗೆ ಜೋಡಿಸ್ಬೇಕು ರಾಜ್ಕುಮಾರಿ.
ಇದು ಆ್ಯಕ್ಚುಲಿ ಸ್ಕೇಲ್ ಇದು. ನನ್ನ ಮಗಳಿಗೆ ಹೆಂಗೆ ಗೊತ್ತೈತಿ ಇದು ಸ್ಕೇಲು ಅಂತ? ನಂಬರ್ಸ್ ಇರ್ತದ ನೋಡಿ. ಇದು ಆ್ಯಕ್ಚುಲಿ ನೋಡೋಕೆ ಇದು ಪ್ಲಾಸ್ಟಿಕ್ಕು, ಶಾರ್ಪ್ ಇಲ್ಲ ಅಂದರೆ ಕೈಯೆಲ್ಲ ಕಟ್ಟಾಗಲ್ಲ, ಬರೀ ಪೇಪರ್ ಮಾತ್ರ ಇದು. ನನ್ನ ಮಗಳು ಕಟ್ ಮಾಡ್ತಾನೇ ಇರುತ್ತೆ. ನೋಡ್ದಾ ಅವೆಲ್ಲ ಏನಕ್ಕೆ ಮಾಡೋದು? ಅದಕ್ಕೆ ತಲುಪ್ರೈತೆ ಇಷ್ಟು ಏನದು. ಇದು ಕಟ್ ಮಾಡೋ ಇಲ್ಲಿ. ಕಸಿದ್ವಾ? ನೋಡಿ ಚೆನ್ನಾಗಿದೆ ಇದು. ಮಕ್ಳಿಗೆ ಆಟ ಆಡೋಕೆ ಒಂಥರ ಚೆನ್ನಾಗಿದೆ. ಡೇಂಜರ್ ಏನಿಲ್ಲ ಇದು. ಮಕ್ಳಿದು ಮ್ಯಾಗ್ನೆಟ್ ಕಣೋ. ಇದು ನೋಡಿ ಶಾರ್ಪ್ನರ್ ಇದೆ. ನೋಡೋಕೆ ಗೊತ್ತಾಗಲ್ಲ, ಇದು ಶಾರ್ಪ್ನರ್ ಇದೆ. ಆ್ಯಕ್ಚುಲಿ ಅದರೊಳಗೆ ಏನಿರುತ್ತೆ ಏನೋ ಅನ್ನೋದು ನನಗೂ ಗೊತ್ತಿರಲ್ಲ. ಸುಮ್ಮನೆ ಏನೋ ಒಂಥರ ಕಲ್ಲರಾಗಿ ಕಾಣಿಸಿದ್ರೆ ಏನೋ ಒಂಥರ ಅದು ಇಷ್ಟ ಆಗಿಬಿಡುತ್ತೆ. ತರ್ಸ ಇದೆಂತದ. ಓಕೆ ಕ್ಲೋಸ್. ನನ್ನ ಮಗಳಿಗೆ ನಿದ್ದೆ, ಹೋಮ್ವರ್ಕ್ ಮಾಡಬೇಕು. ಓ ಗಣಪ ಅದೊಂದು ಕಡಿಮೆ ಇತ್ತು. ನೋಡಿ ಇಲ್ಲಿ ಗಿಫ್ಟ್ ಪ್ಯಾಕ್ ನಡೀತಾ ಇದೆ. ಅವ್ರ ಡ್ಯಾಡಿ ಬಂದು ಇವಾಗ ಮಾಡ್ತಾ ಇದ್ದಾರೆ. ಇಷ್ಟ ಆಗಿದೆ. ಹೆಂಗೆ ಬೇಕು ಹಂಗೆ ಮಾಡ್ತಾಯಿದ್ದೀವಿ ನಮಗೆ ಗೊತ್ತಿರೋ ಮಟ್ಟಿಗೆ. ನಾನು ಹೆಸರು ಬರೀತಾ ಇದ್ದೀನಿ, ಅವ್ರ ಡ್ಯಾಡಿ ಪ್ಯಾಕ್ ಮಾಡ್ತಾ ಇದ್ದಾರೆ. ನನ್ನ ಮಗಳು ಎಲ್ಲ ಕೆಲಸಗಳು ಮಾಡಿಕೊಡ್ತಾ ಇದೆ. ಇದೇನಂತ ಬರಿತಾ ಇದ್ದೀನಿ? ಮನಾನಿ ಎಸ್ ಗೌಡ. ನನ್ನ ಮಗಳು ಕೈಯಲ್ಲೇ ಬರೆಸ್ಬೇಕು ಅಂತಲೇ ಆ್ಯಕ್ಚುಲಿ ಇದ್ದಿದ್ದು. ಅಂತೂ ಒಂದು 4 ಬರೆದಿದೆ. ನನ್ನ ಮಗಳ ಹೆಸರು ಏನು ಅಂತ ಕೇಳ್ತಿದ್ರಲ್ಲ, ನನ್ನ ಮಗಳ ಹೆಸರು ಮನನಿ ಎಸ್ ಗೌಡ ಅಂತ. ಇದು ನಾನು ಮಾಡಿದ್ದು ನೋಡಿ. ಆ್ಯಕ್ಚುಲಿ ಎಲ್ಲನೂ ನಾನು ಇದೇ ಥರ ಮಾಡಬೇಕು ಅಂತ ನನ್ನ ಪ್ಲ್ಯಾನ್ ಇದ್ದಿದ್ದು. ನಮ್ಮನೆಯವರು ಏನೋ ಮಾಡಿ ಹಾಕಿದ್ರು. ಅದಕ್ಕೆ ಇನ್ನು ಮಾಡಬೇಡ, ಒಬ್ರಿಗೊಂಥರ ಆಗುತ್ತೆ ಅಂತ ಹೇಳೋದಕ್ಕೆ ಒಂದಕ್ಕೆ ಸ್ಟಾಪ್ ಮಾಡಿದ್ದೀನಿ. ಗಿಫ್ಟ್ ಪ್ಯಾಕ್ ಮಾಡಿದ್ದೆಲ್ಲ ಆಯಿತು. ನಮ್ಮನೆಯವರೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನನ್ನ ಮಗಳು ಕೂತ್ಕೊಂಡು ಲೇಬಲ್ ಹಾಕಿದ್ರ, ಅದ್ರ ಮೇಲೆ ಬರೆದ್ರ, ರೆಡ್ ಕಲರ್ ಹಾಕಿ ವೈಟ್ ಕಲರ್ ಹಾಕಿ ಕನ್ನಡದಲ್ಲೇ ಬರೀರಿ ಅಂತ ಹೇಳಿ ಕೂತು ಎಲ್ಲ ಅದ್ರ ಕೆಲಸ ಮಾಡಿಸಿದೆ. ಈ ಗಿಫ್ಟು ಅಭಿಯಣ್ಣನ ಪಾಪಗೆ, ಅಂದರೆ ನೆನ್ನೆ ವಿಡಿಯೋದಲ್ಲಿ ಒಂದು ಫ್ರಾಕ್ ತೋರಿಸಿದ್ನಲ್ಲ ವೈಟ್ ಕಲರ್ ಪಾಪದು, ಅದನ್ನು ಇದರೊಳಗೆ ಹಾಕಿ ನಾನು ಈ ಥರ ಪ್ಯಾಕ್ ಮಾಡಿದ್ದೀನಿ. ಈ ಥರ ಜುಟ್ಟು ಕಟ್ಟಿರೋದೆಲ್ಲ ನಾನು ಮಾಡಿರೋ ಪ್ಯಾಕ್ಗಳು. ಇದೊಂದು 5-6 ಬಾಕ್ಸು ನನ್ನ ಮಗಳು ಟೀಚರ್ಸ್ಗೆ, ಹಾಗೆ ಮನೆಗೆ ಒಂದು 3-4 ಜನ ಬರ್ತಾರೆ, ಅವರಿಗೆ ಕುಂಕುಮದ ಜೊತೆ ಕೊಡೋಕ್ಕೆ ಅಂತ ಈ ಥರ ಬಾಕ್ಸ್ ಒಂದು ಪ್ಯಾಕ್ ಮಾಡುಂಟು. ರೆಡ್ ಡೈಮಂಡು ಬ್ಲಡ್ ಗೋಲ್ಡ್ ಬಿಸ್ಕೆಟ್ 14, 15 ನೋಡಿ ಪ್ಯಾಕ್ ಆಯಿತು ನನ್ನ ಮಗಳದು. ನೋಡಿ ಇವಾಗಷ್ಟೇ ನಮ್ಮ ಪಪ್ಪ ಅಮ್ಮ ದೊಡ್ಡಮ್ಮ ಊರಿಂದ ಎಲ್ಲ ಬಂದರು. ಅವರು ಹಾಗೆ ಮ್ಯಾಪ್ ಹಾಕ್ಕೊಂಡು ಡ್ರೈವ್ ಮಾಡ್ಕೊಂಡು ಬಂದಿರೋದು. ಈ ಸರಿ ಯಾವ ಡ್ರೈವರ್ ಕರ್ಕೊಬಂದಿಲ್ಲ, ಬಂದಿರೋದು. ನಂಗಾದರೂ ಕೂಡ ಮ್ಯಾಪೆಲ್ಲ ಹಾಕ್ಕೊಂಡು ಓಡಾಡೋಕ್ಕೆ ನನಗೂ ಗೊತ್ತಿಲ್ಲ. ಹಾಗಾಗಿ ತುಂಬ ಖುಷಿ ಆಯಿತು. ನಮ್ಮ ಪಪ್ಪ ಡ್ರೈವಿಂಗ್ ಸ್ವಲ್ಪ ಸ್ಪೀಡೇ ಇರೋದು ಯಾವಾಗ್ಲೂ. ಬೇಗ ರೀಚ್ ಆಗಿದ್ದಾರೆ. ಒಂದು 4-4:15 ಗಂಟೆ ಒಳಗೆ ನಾವು ಬೆಂಗಳೂರು ರೀಚ್ ಆಗಿದ್ದಾರೆ. ಖುಷಿ ಆಯಿತು ನನಗೆ. ಬರ್ತಿದ್ದಾಗೇ ಅವರು ಡ್ರಿಂಕ್ಸ್ ಸ್ಟಾರ್ಟ್ ಮಾಡಿಕೊಂಡ್ರು ನಮ್ಮ ಪಪ್ಪ ಮತ್ತು ನಮ್ಮ ದೊಡ್ಡಪ್ಪ. ಅದು ನ್ಯೂಸ್ ನೋಡಿಕೊಂಡು ಡ್ರಿಂಕ್ಸ್ ಮಾಡ್ತಾಯಿದ್ರು. ನಮ್ಮ ಮನೆ ಟಿ ವಿಲಿ ನನ್ನ ಮಗಳದು ಕಾರ್ಟೂನ್ಸು ಅದು ಇದು ರೈಮ್ಸ್ ಅಂದ್ಬಿಟ್ರೆ ಇನ್ಯಾವ ಸೀರಿಯಲ್ಸ್ ಆಗಲಿ ನ್ಯೂಸ್ ಆಗಲಿ ನಾವು ಕೇಳಲ್ಲ. ಅವ್ರ ನ್ಯೂಸ್ ಎಲ್ಲ ನೋಡಿಕೊಂಡು ಕೂತ್ಕೊಂಡು ಡ್ರಿಂಕ್ಸ್ ಮಾಡ್ತಾ ಇರೋದಕ್ಕೆ ನನಗೆ ಏನೋ ಒಂಥರ ಖುಷಿ ಆಗ್ತಾಯಿದೆ. ಊರಿಗೆ ಹೋದಾಗ ಜಾಸ್ತಿ ಆ ಸೀರಿಯಲ್ಸ್ ಆಗಲಿ ನ್ಯೂಸ್ ಆಗಲಿ ಕೇಳ್ತಾ ಇರ್ತೀವಲ್ಲ, ಆ ಫೀಲ್ ಆಗ್ತಾಯಿದೆ. ಹಾಗೆ ಊಟ ಎಲ್ಲ ಮಾಡಿಕೊಂಡು, ನಾಳೆ ನಾನ್ ವೆಜ್ ಇರೋದ್ರಿಂದ ಇವತ್ತು ಜಾಸ್ತಿ ಏನು ಮಾಡೋಕ್ಕೆ ಹೋಗಲಿಲ್ಲ. ನಮ್ಮಮ್ಮ ವೆಜ್ ಅಲ್ವಾ, ಹಾಗಾಗಿ ಉಪ್ಪಿನಕಾಯಿ, ಬೆಂಡೆಕಾಯಿ ಪಲ್ಯ ಮತ್ತು ಸ್ವಲ್ಪ ತರಕಾರಿ ಗೊಜ್ಜಿತ್ತು, ರೈಸ್, ಸಾಂಬಾರು, ಮೊಸರು ಅಷ್ಟೇ. ನಾಳೆ ನಾನ್ ವೆಜ್ ಇರೋದ್ರಿಂದ ಇವತ್ತೇನು ಬೇಡ ಕಬಾಬ್ ಅಂತ ಅಂದ್ಕೊಳ್ತಿದ್ದೆ. ಬಟ್ ಊರಿಂದ ಪಾಪ ಅವ್ರು ಟಯರ್ಡಾಗಿ ಬಂದಿರ್ತಾರಲ್ಲ, ಅಷ್ಟು ದೂರದಿಂದ ಜರ್ನಿಯಾಗಿ ಬಂದಿರ್ತಾರೆ, ಮತ್ತು ಸ್ವಲ್ಪ ಡ್ರಿಂಕ್ಸ್ ಮಾಡಿದರೆ ಅದಕ್ಕೆ ಬೇಕಲ್ಲ ಸ್ನ್ಯಾಕ್ಸ್ ಅಂತ ಹೇಳಿ ಕಬಾಬ್ ಮಾಡಿದೆ ಅಷ್ಟೇ. ಅಕ್ಕ ತಂಗಿಯರು ನೋಡಿ ಊಟ ಆಗಿ ಎಲ್ಲಡಿಕೆ ಹಾಕೊಂಡು ಕೂತಿದ್ದಾರೆ ಹೊರಗಡೆ. ತಣ್ಣಗೆ ಗಾಳಿ ಬೀಸ್ತಾ ಇದೆ. ನೋಡಿ ಇದೆಲ್ಲ ಎಷ್ಟು ಚಂದ ಅಲ್ವಾ, ನೋಡೋಕ್ಕೆ ಒಂಥರ ಚಂದ. ನಾವು ಮನೇಲಿ 3 ಜನ ಇದ್ರೂ ಸ್ವಲ್ಪ ಬ್ಯುಸಿಯಾಗಿರ್ತೀವಿ. ನಾವು ಎಡಿಟ್ ಮಾಡೋದು, ನಮ್ಮ ಮನೆಯವರು ಅವ್ರ ಕೆಲಸದಲ್ಲೇ ಬ್ಯುಸಿ, ನನ್ನ ಮಗಳು ಪಾಪ ಓದೋದು ಬರೆಯೋದು ಇದೇ ಆಗುತ್ತೆ. ನಮಗೆ ಹೊರಗಡೆ ಬಂದು ಈ ತಣ್ಣಗೆ ಗಾಳಿ ತಗೊಳ್ಳೋದು ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ. ಇದೆಲ್ಲ ನೋಡ್ತಾ ಇದ್ರೆ ಒಂಥರ ಖುಷಿ ಆಗುತ್ತೆ. ನೋಡಿ ಅವ್ರದ್ದು ಇನ್ನೂ ಡ್ರಿಂಕ್ಸ್ ಮುಗ್ದಿಲ್ಲ. ನಮ್ಮ ಪುಟ್ಟಾಣಿ ಇವತ್ತು ಹೊರಗೆ ಬಂದುಬಿಟ್ಟಿದೆ. ನಾಳೆ ಅಮ್ಮನ ಬರ್ತಡೆಗಲ್ಲ ಅಕ್ಕನ ಬರ್ತಡೆಗೆ ಎಲ್ಲ ವಾಶ್ ಮಾಡಿ, ಇದು ವಾಶ್ ಆಗಿ ಬೆಡ್ಡಿ ಎಲ್ಲ ವಾಶ್ ಮಾಡ್ಕೊಂಡು ಕೂತಿದ್ದೆ ರೆಡಿ. ನನ್ನ ಮಗಳು ಎಣ್ಣೆ ಹಾಕ್ಕೊಂಡಿದ್ದೆ. ನಾಳೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಸ್ಕೂಲಿಗೆ ಹೋಗ್ಬೇಕು. ಅದಕ್ಕೆ ಖುಷಿ ಅಲ್ಲ ಮಗಳು? ಖುಷಿನಾ ಮಗಳು? ಖುಷಿನಾ? ಖುಷಿ. ನೋಡಿ ನಮ್ಮ ಪಾಪ ಓನರ್ ಅವರು ನಾಳೆ ಬರ್ತಡೇ ಮಾಡ್ತೀವಿ ಅಂತ ಹೇಳಿ ಬಂದು ಇಲ್ಲೆಲ್ಲ ಪಾಪ ಕ್ಲೀನ್ ಮಾಡಿ, ಪಾಟ್ ಎಲ್ಲ ಕ್ಲೀನ್ ಮಾಡಿ ಜೋಡಿಸ್ಬಿಟ್ಟು ಹೋಗಿದ್ದಾರೆ. ಕಣ್ಣು ಮುಚ್ಚಿ ಕಣ್ಬಿಡೋದ್ರೊಳಗೆ ಬರ್ತಡೇ ಬಂದಿರುತ್ತೆ ನನ್ನ ಮಗಳದು ಅಂತಲ್ವ ಮಗಳು? ಎಣ್ಣೆ ಹಾಕ್ಕೊಂಡಿದ್ದೆ. ನಾಳೆ ಬೆಳಗ್ಗೆ ಎದ್ದು ಪ್ಲೀಸ್ ಸ್ನಾನ ಮಾಡಿ ಹೋಗಿ ಬಂದು ಆಮೇಲೆ ರಾತ್ರಿ ಇನ್ನೊಂದು ಡ್ರೆಸ್ ಹಾಕೊಂಡು ಕೇಕ್ ಕಟ್ ಮಾಡುತ್ತೆ ಅಲ್ಲ ಮಗಳು? ಸ್ಕೂಲಿಗೆ ಹೋಗೋದು ಇಷ್ಟ ಆಯಿತು. ಪಾಪ ನಮ್ಮ ಓನರವರು ಅಮ್ಮ ಪಾಪ ಎಲ್ಲ ಬಂದಿದ್ದಾರೆ ಅಂತ ಹೇಳಿ ಪಾಪ ನಮ್ಮ ಮನೆಗೆ ಬಂದು ಉಳ್ಕೊಳ್ಳಿ, ಇಲ್ಲಿ ಇಷ್ಟು ಚೆನ್ನಾಗಲ್ಲ ಅಂತ ಹೇಳಿ, ಹಾಸಿಗೆ ಬೇಕಾದ್ರೆ ತಗೊಳ್ಳಿ ಅಂತ ಹೇಳಿ ಪಾಪ ಇಷ್ಟು ಚೆನ್ನಾಗಿ ಹೇಳಿಬಿಟ್ಟು ಹೋಗಿದ್ದಾರೆ. ನನ್ನ ಮಗಳು ಸ್ಕೂಲಿಗೆ ರೆಡಿ ಆಗ್ತಾಯಿದೆ. ಅಂದರೆ ನೈಟ್ ಬೇರೆ ಡ್ರೆಸ್ ಹಾಕೊಳ್ಳೋದು,
ಇವಾಗ ಸ್ಕೂಲಿಗೆ ಈ ಡ್ರೆಸ್ ಹಾಕಿ ಕಳಿಸ್ತಾ ಇದ್ದೀನಿ. ಸ್ಕೂಲಿಗೆ ಹೋಗೋ ಖುಷಿ ಆಗ್ತಿದೆ ಮಗಳು? ಹ್ಞೂ ಸ್ಕೂಲಿಗೆ ಏನು ತಗೊಂಡು ಹೋಗ್ತಿದ್ದೀವಿ ಫ್ರೆಂಡ್ಸ್ಗೆ? ಎಲ್ಲರಿಗೂ ನೆನ್ನೆನೇ ಹೇಳ್ಕೊ ಬಂದಿದೆ. ಇಲ್ಲ ಮಗಳು ಕೈ ಬಲಿ ತೋರಿಸಿ, ರಿಂಗ್ ತೋರಿಸಿ. ಹೌದು, ಫ್ಯಾನ್ಸಿ ಡ್ರೆಸ್ಸಿಗೆ ಅಂತ ತಗೊಬಂದಿದೆ. ಅದು ಸ್ಲಿಪ್ಪರ್ ಕೂಡ ಬಟರ್ಫ್ಲೈ, ಡ್ರೆಸ್ ಕೂಡ ಬಟರ್ಫ್ಲೈ, ನನ್ನ ಮಕ್ಳಿಗೆ ಕೂಡ ಬಟರ್ಫ್ಲೈ. ಹಾಂ, ಈಗ ಸ್ಕೂಲಿಗೆ ಹೋಗಿ ಮಕ್ಕಳಿಗೆಲ್ಲ ಅವ್ರ ಮ್ಯಾಪ್ಗೆಲ್ಲ ಗಿಫ್ಟ್ ಕೊಟ್ಟು, ಸ್ಕೂಲ್ ಮಕ್ಕಳಿಗೆಲ್ಲ ಗಿಫ್ಟ್ ಕೊಟ್ಟು ಬರುತ್ತೆ ಸಂಜೆ. ಓ, ನನ್ನ ಮಗಳಿಗೊಂದಂತೆ. ಹಾಂ, ಕೇಕ್ ಆರ್ಡ್ರ್ ಕೊಡೋಣ ಅಂತ ಬಂದಿದ್ದು, ಮರ್ತೋಗ್ಬಿಟ್ಟಿತ್ತು. ಅಂದರೆ ಮುಂಚೆನೇ ನೆನಪಿತ್ತು, ಬಟ್ ಇವೆಲ್ಲ ರೆಡಿ ಮಾಡ್ಕೊತ ಕೇಕ್ ಆರ್ಡ್ರ್ ಕೊಡೋದೇ ಮರ್ತುಬಿಟ್ಟಿತ್ತು. ಹಾಗಾಗಿ ಈ ಮಗಳನ್ನ ಸ್ಕೂಲಿಗೆ ಬಿಟ್ಟು ಹಾಗೆ ಅಲ್ಲೇ ಪಕ್ಕದಲ್ಲೇ ಅಮ್ಮಾಸ್ ಬೇಕ್ರಿ ಇದೆ, ಅಲ್ಲಿಗೆ ಕೇಕ್ ಆರ್ಡ್ರ್ ಕೊಟ್ಟು ಹೋಗೋಣ ಅಂತ ಬಂದಿದ್ದೆ. ನಾನು ಬೇಕ್ರಿಗೆ ಬರೋದು ತೀರಾ ಕಡಿಮೆ. ನೋಡೋಕ್ಕೆ ಇನ್ನೂ ಒಂಥರ ಚಂದ ನೋಡಿ, ಚಾಕ್ಲೇಟ್ಸ್ ಎಲ್ಲ ವೆರೈಟಿ ಚಾಕ್ಲೇಟ್ಸ್. ನನ್ನ ಮಗಳಿಗೆ ಇದು ಅಂದರೆ ತುಂಬಾ ಇಷ್ಟ. ಪುಟ್ಟದು ಚಾಕ್ಲೇಟ್ಸ್, ಅವು ನೋಡೋಕ್ಕೆ ಎಂಥ ಖುಷಿ. ಇದು ನೋಡಿ ವೆಜ್ ಪಿಜ್ಜಾ ಅಂತ ಇದು, ಒಂಥರ ಹಪ್ಳ ಅಷ್ಟು ಅಗಲ ಇದೆ. ನನಗೆ ಖಾರ ಐಟಮ್ಸ್ ಆದರೆ ತಿನ್ನಬೇಕು ಅನಿಸುತ್ತೆ. ಈ ಸ್ವೀಟ್ಸ್ ಎಲ್ಲ ಆದರೆ ನನಗೆ ನೋಡಿದ್ರೂ ಏನು ಆಸೆ ಆಗಲ್ಲ, ತಿನ್ನಬೇಕು ಅಂತ ಹಂಗೇನು ಅನಿಸಲ್ಲ. ಹಾಗಾಗಿ ಈಗ ಕೇಕೆಲ್ಲ ಆರ್ಡ್ರ್ ಕೊಟ್ಟು ಹೋಗ್ತಾ ಇದ್ದೀನಿ. ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.